ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾಳೆ ಅಂದರೆ ಬುಧವಾರ ಅಮಾವಾಸ್ಯೆ ಇರೋದ್ರಿಂದ ಯುಗಾದಿ ಅಮಾವಾಸ್ಯೆ ಅಥವಾ ಚೈತ್ರ ಅಮಾವಾಸ್ಯೆ ಅಂತ ಹೇಳಲಾಗುತ್ತೆ. ನೀವು ಬುಧವಾರನೇ ಅಮಾವಾಸ್ಯೆ ಮಾಡಿಕೊಂಡ್ರೆ ನೆಕ್ಸ್ಟ್ ಗುರುವಾರ ನಿಮಗೆ ಪಾಡ್ಯ ಬೀಳುತ್ತೆ. ಅವತ್ತು ಯುಗಾದಿ ಹಬ್ಬ ಮಾಡೋಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಅದರಿಂದ ಬುಧವಾರನೇ ಅಮಾವಾಸ್ಯೆಯನ್ನು ಮಾಡ್ಕೊಂಬಿಡಿ. ಅಮಾವಾಸ್ಯೆ ದಿನ ಏನು ಮಾಡಬೇಕು, ಮನೆಗೆ ದೃಷ್ಟಿ ತೆಗಿಯೋದಾಗಲಿ, ಮಕ್ಕಳಿಗೆ ದೃಷ್ಟಿ ತೆಗಿಯೋದಾಗಲಿ ನೋಡಿ. ನೆಗೆಟಿವ್ ಎನರ್ಜಿ ಅನ್ನೋದು ಎಲ್ಲ ಕಡೆನೂ ಇರುತ್ತೆ. ಅದರಿಂದ ಅಮಾವಾಸ್ಯೆಗಳಲ್ಲಾಗಲಿ ಹುಣ್ಣಿಮೆಗಳಲ್ಲಾಗಲಿ ಸ್ವಲ್ಪ ಪೂಜೆ ಎಲ್ಲ ಆದಮೇಲೆ ಮನೆಯಲ್ಲಿ ಧೂಪ ದೀಪ ಹಾಕೋದು, ಆಮೇಲೆ ಮನೆಗೆ ದೃಷ್ಟಿ ತೆಗೆಯೋದು, ಮಕ್ಕಳಿಗೆ ದೃಷ್ಟಿ ತೆಗೆಯೋದ್ರಿಂದ ಅಮಾವಾಸ್ಯೆಯಲ್ಲಿ ಇರತಕ್ಕಂಥ ನೆಗೆಟಿವ್ ಎಲ್ಲ ಎನರ್ಜಿ ತೆಗೆದು ಹಾಕೋದ್ರಿಂದ ಮನೆಯಲ್ಲಿ ಸುಖ ಶಾಂತಿಯನ್ನು ನೆಲೆಸಿರುತ್ತೆ. ಈ ಯಾವ ಥರ ಮಾಡೋದು, ದೃಷ್ಟಿ ತೆಗೆಯೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೀನಿ. ವಿಡಿಯೋನೆಲ್ಲ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೆ ನೋಡಿ. ಮೊದಲನೇದಾಗಿ ಬೆಳಗ್ಗೆನೇ ಎಲ್ಲ ಹಿಂದಿನ ದಿನವೇ ಎಲ್ಲ ಕ್ಲೀನ್ ಮಾಡ್ಕೊಂಡಿರೋದ್ರಿಂದ ಮತ್ತೆ ಮನೆ ಏನು ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ನಾರ್ಮಲಾಗಿ ನೆಲ ಎಲ್ಲ ಒರೆಸ್ಕೊಂಡ್ಬಿಟ್ಟು, ನಾನು ಪ್ರತಿ ಸತಿ ಹೇಳೋ ಹಾಗೆ ನೆಲ ಒರೆಸೋ ನೀರಿಗೆ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಗೋಗಂಜು ಆ ಥರ ಹಾಕಿಬಿಟ್ಟು ಒರೆಸ್ಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ನೀವು ಶುದ್ಧವಾಗಿ ಸ್ನಾನ ಮಾಡೋ ನೀರಿಗೆ ಸ್ವಲ್ಪ ಬಕೆಟಿಗೆ ಉಪ್ಪು ಹಾಕಿ ಸ್ನಾನ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿರೋವಂಥ ನೆಗೆಟಿವ್ ಎನರ್ಜಿ, ಸುಸ್ತಾಗಲಿ ಆ ಥರ ಇರೋ ನೆಗೆಟಿವ್ ಲೇಜಿನೆಸ್ ಅದೆಲ್ಲ ಹೊರಟೋಗುತ್ತೆ. ಉಪ್ಪು ಮತ್ತು ಅರಿಶಿನ ಎಲ್ಲ ಗೋಗಂಜು ಈ ಥರ ಹಾಕ್ಕೊಂಡು ಸ್ನಾನ ಮಾಡಿ. ಆದಷ್ಟು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ನೀವು ಮನೆ ದೇವ್ರ ವಾರ ಯಾವುದಿರುತ್ತೋ ಆ ದಿನಗಳಲ್ಲಿ, ಸೋಮವಾರ ಆ ಥರ ಆ ದಿನಗಳಲ್ಲಿ, ಗುರುವಾರ ನೀವು ಸ್ವಲ್ಪ ಬಕೆಟಿಗೆ ಈ ಥರ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ನಿಮ್ಮಲ್ಲಿರತಕ್ಕಂಥ ನೆಗೆಟಿವ್ ಎನರ್ಜಿ ಎಲ್ಲ ಹೊರಟೋಗುತ್ತೆ. ಅದೆಲ್ಲ ಆದಮೇಲೆ ಶುದ್ಧವಾಗಿ ಪೂಜೆಯನ್ನು ಮುಗಿಸ್ಕೊಂಡು ಆದಮೇಲೆ ಮನೆಗೆ ದಯವಿಟ್ಟು ಧೂಪ ದೀಪ ಹಾಕಿ. ಧೂಪವನ್ನು ಹಾಕೋದು ತುಂಬ ಉತ್ತಮ. ನಿಮ್ಮ ಧೂಪ ಹಾಕೋದಿಲ್ಲ ಅಂದ್ರೂ ಒಂದು ಮಣ್ಣಿನ ದೀಪ ತಗೊಳ್ಳಿ. ಅದರಲ್ಲಿ ಸ್ವಲ್ಪ ಚಿಪ್ಪನ್ನು ಸುಟ್ಟುಬಿಟ್ಟು ಅದರಲ್ಲಿ ಬಿಳಿ ಸಾಸಿವೆ ಬರುತ್ತೆ, ಅದರಲ್ಲಿ ಕೆಂಡ ತೊಗೊಂಡು ಬಿಳಿ ಸಾಸಿವೆ ಹಾಕೋದಾಗಲಿ, ಪಲಾವ್ ಎಲೆ ಹಾಕೋದಾಗಲಿ, ಧೂಪ ಹಾಕೋದಾಗಲಿ, ಲವಂಗ ಹಾಕಿ 5 ಇಲ್ಲ 7 ಲವಂಗ ಹಾಕಿ ಮನೆಗೆಲ್ಲ ಧೂಪ ತೋರಿಸೋದ್ರಿಂದ, ಮೂಲೆ ಮೂಲೆಗೂ ತೋರಿಸಿ ಧೂಪನ. ಈ ಥರ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನೆಗೆಟಿವ್ಗಳು ನೋಡಿ, ಒಂದು ಮನೆ ಅಂದಮೇಲೆ ನೆಗೆಟಿವ್ ಬಂದೇ ಬರುತ್ತೆ. ಆದ್ದರಿಂದ ಈ ನೆಗೆಟಿವ್ ಎಲ್ಲ ಈ ಥರ ಧೂಪ ತೋರಿಸೋದ್ರಿಂದ ಮನೆಗೆಲ್ಲ, ಅದು ಎಸ್ಪೆಷಲಿ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಈ ಥರ ಮಾಡೋದ್ರಿಂದ ಮನೆಯಲ್ಲಿರತಕ್ಕಂಥ ನೆಗೆಟಿವ್ ಎನರ್ಜಿ ಎಲ್ಲ ಹೊರಟೋಗಿ ಪಾಸಿಟಿವ್ ಎನರ್ಜಿ ಫೀಲ್ ಆಗುತ್ತೆ. ನಿಮಗೆ ಖುಷಿಯಾಗಿರೋ ಥರ ಆಗಲಿ, ಸಂತೋಷದಂಗೆ ಇರೋದಾಗಲಿ ಆಗುತ್ತೆ. ಆಮೇಲೆ ಇದಾದಮೇಲೆ ಮಕ್ಕಳಿಗೆ ದೃಷ್ಟಿ ತೆಗೆಯೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ. ಅದು ಸಾಯಂಕಾಲ ಮಾಡಬೇಕು, ಮಧ್ಯಾಹ್ನ ಮತ್ತು ಬೆಳಗ್ಗೆ ಮಾಡಬಾರ್ದು. ಸಂಜೆ ಒಂದು 5-6 ಗಂಟೆ ಮೇಲೆ ಇದನ್ನು ಮಾಡಿ. ಮಕ್ಕಳಿಗಾಗಲಿ ದೊಡ್ಡವರಾಗಲಿ ಯಾರ್ದಾದ್ರೂ ಮಾಡ್ಕೋಬೋದು. ಎಸ್ಪೆಷಲಿ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಸ್ವಲ್ಪ ಮಕ್ಕಳಿಗಾಗಲಿ, ಇಲ್ಲ ಬಾಣಂತಿಯರು, ಇಲ್ಲ ಪ್ರೆಗ್ನೆಂಟು ಯಾವ ಥರ ಇದ್ದರೆ ದೃಷ್ಟಿ ತೆಗೆಯೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. 1 ಹಿಡಿ ಉಪ್ಪು ತೊಗೊಳ್ಳಿ, 2 ಒಣಮೆಣ್ಸಿನ್ಕಾಯಿ ತೊಗೊಳ್ಳಿ, ಮತ್ತು ಸ್ವಲ್ಪ ಅನ್ನ ತೊಗೊಳ್ಳಿ. ಇದನ್ನು ಎಡಗೈಲಿ ಇಟ್ಕೊಂಡ್ಬಿಟ್ಟು ನೀವುಳಿಸ್ಬೇಕು 3 ಸತಿ. ಆ್ಯಂಟಿ ಕ್ಲಾಕ್ ವೈಸು ನೀವುಳಿಸ್ಬಿಟ್ಟು ಯಾರು ತುಳಿದಂಥ ಜಾಗಕ್ಕೆ ಹಾಕಬೇಕು. ಇಲ್ಲ ಹಸಿರು ಗಿಡ ಯಾವುದಾದ್ರೂ ಇದ್ದರೆ ಬುಡಕ್ಕೆ ಹಾಕೋದು ಉತ್ತಮ. ಆಮೇಲೆ ಒಂದು ತಟ್ಟೆಯಲ್ಲಿ ನೀರು ಹಾಕ್ಕೊಂಬಿಟ್ಟು ಅರಿಶಿಣ ಆಮೇಲೆ ಸುಣ್ಣ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಮಕ್ಕಳಿಗೆ ದೃಷ್ಟಿ ತೆಗೆದು ಅದನ್ನು ಯಾರೂ ತುಳಿಬಾರ್ದು ಆ ಥರ ಜಾಗಕ್ಕೆ ಹಾಕಿಬಿಡಿ. ಆಮೇಲೆ ಒಂದು ಚಂಬಲ್ಲಿ ನೀರು ತೊಗೊಂಡ್ಬಿಟ್ಟು ಲಾಸ್ಟಲ್ಲಿ ಮಕ್ಕಳಿಗಾಗಲಿ ದೊಡ್ಡವರಾಗಲಿ ದೃಷ್ಟಿನ ತೆಗೆದು ಮೇಲಿಂದ ಕೆಳಗೆ 3 ಸತಿ ಆ್ಯಂಟಿ ಕ್ಲಾಕ್ ವೈಸು ತೆಗೆದ್ಬಿಟ್ಟು ಇಳೆದೆಗೆದು ಯಾರೂ ತುಳಿದಿರ್ತಕ್ಕಂಥ ಜಾಗದಲ್ಲಿ ಹಾಕ್ಬಿಟ್ಟು ನೀವು ಮನೆಗೆ ಬರ್ಬೋದು. ಇದು ಒಂದು ದೃಷ್ಟಿ ತೆಗೆಯೋದು. ಇನ್ನೊಂದು, ನೀವು ಮೊಟ್ಟೆಯಲ್ಲಿ ದೃಷ್ಟಿ ತೆಗಿತೀನಿ ಅಂದರೆ 3 ದಾರಿ ಇರಬೇಕು. 3 ದಾರಿ ಕೂಡಿರುತ್ತೆ, ಅದು ಮಧ್ಯೆ ನಿಲ್ಲಿಸಿ ಮಕ್ಕಳನ್ನಾಗಲಿ ದೊಡ್ಡವ್ರನ್ನಾಗಲಿ ಕ್ಲಾಕ್ ವೈಸ್ 3 ಸರಿ, ಆ್ಯಂಟಿ ಕ್ಲಾಕ್ ವೈಸ್ 3 ಸರಿ ಈ ಥರ ನೀವುಳಿಸ್ಬಿಟ್ಟು ಅದನ್ನು ಹೊಡಿಬೇಕು. ಅಲ್ಲೇ ಹೊಡೆದ್ಬಿಟ್ಟು ಹಿಂದಕ್ಕೆ ತಿರುಗಿ ನೋಡಬಾರ್ದು, ಆ ಥರ ವಾಪಸ್ ಮನೆಗೆ ಬರಬೇಕು. ಇದು ಬಂದು ಕಾಲು ತೊಳ್ಕೊಂಡು ಮನೆ ಒಳಗೆ ಬರುವಂಥದ್ದು. ಇದು ಬಿಟ್ಟರೆ ಇನ್ನೊಂದು ನಿಂಬೆ ಹಣ್ಣಿಂದ ದೃಷ್ಟಿ ತೆಗಿಬೋದು. ಅದು ಸೇಮ್ 3 ದಾರಿ ಕೂಡಿರತಕ್ಕಂಥ ರೋಡಲ್ಲಿ ಮಕ್ಕಳನ್ನಾಗಲಿ ದೊಡ್ಡವ್ರನ್ನಾಗಲಿ ಯಾರಿಗೆ ದೃಷ್ಟಿಯಾಗಿದೆ, ಪದೇ ಪದೇ ಹುಷಾರು ತಪ್ತಾರೆ ಅಂಥವ್ರನ್ನ ಕರ್ಕೊಂಡೋಗ್ಬಿಟ್ಟು ಅಲ್ಲಿ ನಿಲ್ಲಿಸ್ಬಿಟ್ಟು 3 ಸತಿ ನೀವುಳಿಸ್ಬೇಕು.
ಕ್ಲಾಕ್ ವೈಸು ಮತ್ತು ಆ್ಯಂಟಿ ಕ್ಲಾಕ್ ವೈಸು ಮಾಡಿ ಅದನ್ನು ಅವ್ರ ಕಾಲು ಯಾರಿಗೆ ದೃಷ್ಟಿ ಆಗಿದೆ ಯಾರಿಗೆ ತೆಗೆದಿದ್ರೆ ಅವ್ರ ಕಾಲಲ್ಲಿ ತುಳಿಬೇಕದನ್ನ. ತುಳಿಸ್ಬಿಟ್ಟು ಮತ್ತು ಹಿಂದಕ್ಕೆ ತಿರುಗಿ ನೋಡದೆ ಮನೆಗೆ ಬಂದುಬಿಟ್ಟು ಕಾಲು ತೊಳ್ಕೊಂಡ್ಬಿಟ್ಟು ಮನೆ ಒಳಗೆ ಬರುವಂತಹದ್ದು. ಈ ಥರ ಮಕ್ಕಳಿಗಾಗಲಿ ದೊಡ್ಡವರಾಗಲಿ ಮಾಡ್ತಿದ್ರೆ ಪದೇ ಪದೇ ಹುಷಾರು ತಪ್ತಿದ್ದಾರೆ, ಹೇಳಿದ ಮಾತು ಕೇಳ್ತಿಲ್ಲ, ಮಕ್ಕಳು ತುಂಬ ಹಠ ಮಾಡ್ತಿದ್ದಾರೆ, ಆಮೇಲೆ ದೊಡ್ಡವರಾಗಲಿ ಸೋಂಬೇರಿತನ ಆಡ್ತಾ ಇದ್ದಾರೆ, ಹೇಳಿದ ಮಾತು ಕೇಳಲ್ಲ, ಯಾವುದು ಒಳ್ಳೆ ಕೆಲಸ ಆಗ್ತಿಲ್ಲ, ತುಂಬ ಹಠ ಮಾಡೋದು, ಅಳೋದು, ರೊಚ್ಚಿಗಿಡೋದು ಮಕ್ಕಳು ಮಾಡ್ತಿರ್ತಲ್ಲ. ಈ ಥರ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ದೃಷ್ಟಿ ತೆಗೆದ್ರೆ ತುಂಬ ಒಳ್ಳೆಯದು. ಈ ಥರ ಮಾಡಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ನೆಗೆಟಿವ್ ಎಲ್ಲ ತೆಗೆದಾಕ್ಬಿಟ್ಟು ಪಾಸಿಟಿವ್ ಆಗಿ ಫೀಲ್ ಮಾಡಿ. ಈ ಥರ ಒಂದು ಸತಿ ಮಾಡಿ ನೋಡಿ, ನಿಮಗೆ ಗುಡ್ ಫೀಲ್ ಅನಿಸುತ್ತೆ, ಒಳ್ಳೇದು ಅನಿಸುತ್ತೆ. ನೀವು ತೊಗೋಬೋದು, ಮಕ್ಕಳಿಗೂ ತೆಗಿಬೋದು. ಈ ಥರ ಒಂದು ಸತಿ ಮಾಡಿ ನೋಡಿ. ಈ ಯುಗಾದಿ ಅಮಾವಾಸ್ಯೆ ಎಲ್ಲರಿಗೂ ಒಳ್ಳೇದು ಮಾಡಲಿ. ಬೇವು ಬೆಲ್ಲ ತಿಂದು ಎಲ್ಲರೂ ಹ್ಯಾಪಿಯಾಗಿ ಯುಗಾದಿನ ಸೆಲೆಬ್ರೇಷನ್ ಮಾಡಿ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಎಲ್ಲ ಒಳ್ಳೆಯದನ್ನೇ ಮಾತಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮೈ ಚಾನಲ್. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು.